ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಸ್ನೇಹಿತರೆ, ಒಬ್ಬೊಬ್ಬ ದೇವರಿಗೂ ಒಂದೊಂದು ರೀತಿಯ ಆರಾಧನೆಯಿಂದ ಸಂತೋಷವಾಗುತ್ತೆ. ಆಯಾ ದೇವತೆಗೆ ಪ್ರಿಯವಾದ ಆಯಾ ಕ್ರಮದಿಂದಲೇ ಆಯಾ ದೇವತೆಗಳನ್ನು ಪೂಜಿಸಿದಾಗಲೇ ಆಯಾ ದೇವತೆಗಳು ಸಂತುಷ್ಟರಾಗಿ ತಮ್ಮ ತಮ್ಮ ಭಕ್ತರುಗಳಿಗೆ ಬೇಡಿದ ವರಗಳನ್ನು ಕೊಡ್ತಾರೆ. ಆ ರೀತಿಯಿಂದ ಆ ದೇವತೆಗಳನ್ನು ಆರಾಧಿಸುವುದು ಶ್ರಮಸಾಧ್ಯವೂ ಹೌದು, ಆಯಾಸ ಬಹುಲ್ಯವೂ ಆಗುತ್ತದೆ. ಇಷ್ಟೇ ಅಲ್ಲ, ಹೆಚ್ಚಿನ ಖರ್ಚು ಕೂಡ ಅಲ್ಲಿ ಬೇಕಾಗುತ್ತೆ. ಕೆಲವು ದೇವರಿಗೆ ಮಡಿಯಿಂದಲೇ ಪೂಜೆ, ಆದರೆ ಕೆಲವರಿಗೆ ಸುವರ್ಣ ಪುಷ್ಪದಿಂದಲೇ ಅರ್ಚನೆ. ಕೆಲವು ದೇವತೆಗಳಿಗೆ ಉಪವಾಸದಿಂದಲೇ ಆರಾಧನೆ ಮತ್ತು ಇನ್ನೂ ಕೆಲವು ದೇವರಿಗೆ ವೇದೋಕ್ತ ಮಂತ್ರಪುಷ್ಪಗಳಿಂದ ಪೂಜೆ ಮತ್ತು ಇನ್ನೂ ಕೆಲವರಿಗೆ ಹೋಮ ಹವನಗಳಿಂದ ತೃಪ್ತಿ. ಹೀಗಾಗಿ ಎಲ್ಲ ದೇವತೆಗಳನ್ನು ಎಲ್ಲರೂ ಸರಿಯಾಗಿ ವಿಧಿವತ್ತಾಗಿ ಆರಾಧನೆ ಮಾಡಿ ಆ ದೇವರುಗಳನ್ನು ಸಂತೋಷಪಡಿಸಲಿಕ್ಕೆ ತುಂಬಾ ಕಷ್ಟ ಅಲ್ವಾ? ಆದರೆ ನಮ್ಮ ಪರಮೇಶ್ವರನಿಗೆ ಈ ರೀತಿಯ ಯಾವುದೇ ನಿರ್ಬಂಧನೆಗಳು ಅಥವಾ ರಿಸ್ಟ್ರಿಕ್ಷನ್ಸ್ ಅಂತ ಏನು ಹೇಳ್ತೀವಿ ಅದು ಯಾವುದೂ ಇಲ್ಲ. ಶಿವನು ಸುಲಭ ಆರಾಧ್ಯ ದೇವತೆಯಾಗಿರ್ತಾನೆ. ಕೇವಲ ಒಂದು ಲೋಟ ನೀರನ್ನು ತೆಗೆದುಕೊಂಡು ಓಂ ನಮಃ ಶಿವಾಯ ಅಂತ ಜಪಿಸುತ್ತಾ ಅಭಿಷೇಕ ಮಾಡಿಬಿಟ್ರೆ ಅಷ್ಟರಿಂದಲೇ ಪರಮಶಿವನು ಸಂತುಷ್ಟನಾಗಿಬಿಡ್ತಾನೆ. ಪರಮೇಶ್ವರನ ಪೂಜೆಗೆ ಚಿನ್ನ, ಬೆಳ್ಳಿ, ರೇಷ್ಮೆ, ವಸ್ತ್ರ, ಹಣ್ಣು, ಹಂಪಲು, ಪುರೋಹಿತರು, ಅರಮನೆ, ಮಂಟಪ, ಮಂತ್ರ, ತಂತ್ರ, ಯಂತ್ರ ಯಾವುದೇ ವಿಶೇಷವಾದ ಪೂಜೆ ಬೇಕಾಗಿಲ್ಲ. ನೀರಿನಿಂದಲೇ ಅಭಿಷೇಕ ಮಾಡಿಬಿಟ್ರೆ ಸಾಕೇ ಸಾಕು. ಭಕ್ತಿಯಿಂದಲೇ ಅಭಿಷೇಕ ಮಾಡಿದರೆ ಅಷ್ಟರಿಂದಲೇ ಶಿವನು ಒಲಿದು ವರಗಳನ್ನು ಕೊಡ್ತಾನೆ. ಲಿಂಗಾಕಾರದಲ್ಲಿರುವ ನಮ್ಮ ಶಿವ ನಿರ್ವಿಕಾರನು, ನಿರ್ವಿಶೇಷನು, ನಿರ್ಗುಣನು, ನಿರಾಡಂಬರನು, ಸರ್ವಸಮರ್ಥನು, ಜಗತ್ಕಾರಣನು ಆಗಿದ್ದಾನೆ. ಶಿವನ ಪೂಜೆಗೆ ಮುಖ್ಯವಾಗಿ ಬೇಕಾಗಿದ್ದು ಭಕ್ತಿ. ಭಕ್ತಿಯಿಂದಲೇ ಒಂದು ತಂಬಿಗೆ ನೀರನ್ನು ಹಾಕಿದರೂ ಕೂಡ ಅಷ್ಟರಿಂದಲೇ ಶಿವನು ಸಂತುಷ್ಟನಾಗಿ ವರಗಳನ್ನು ಕೊಡ್ತಾನೆ. ಸ್ನೇಹಿತರೆ, ನೀವು ಕೇಳಿರಬಹುದು, ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯ ಶಿವ, ನಮಸ್ಕಾರ ಪ್ರಿಯೋ ಭಾನು, ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ. ಅಂದರೆ ವಿಷ್ಣುವಿಗೆ ಅಲಂಕಾರ ಮಾಡಿದರೆ ಅವನಿಗೆ ಅದು ಸೇರುತ್ತೆ, ಅವನು ಖುಷಿಯಾಗ್ತಾನೆ. ಅದೇ ಥರ ಶಿವನಿಗೆ ಅಭಿಷೇಕ ಮಾಡಿದರೆ ಅವನು ಖುಷಿಯಾಗ್ತಾನೆ. ಭಾನುವಿಗೆ ನಮಸ್ಕಾರ ಮಾಡಿದರೆ ಅವನು ಸಂತೋಷಗೊಳ್ತಾನೆ. ಬ್ರಾಹ್ಮಣನಿಗೆ ಭೋಜನವನ್ನು ಹಾಕಿದರೆ ಅವನು ಖುಷಿಯಾಗ್ತಾನೆ, ಸಂತೋಷಪಡ್ತಾನೆ. ಅಂದರೆ ಬ್ರಾಹ್ಮಣನ ಮುಖಾಂತರ ದೇವರು ಕೂಡ ಊಟ ಮಾಡ್ದಂಗೆ ಆಗುತ್ತೆ. ಆ ಊಟ ದೇವರಿಗೆ ತಲುಪುತ್ತೆ. ಅದರಿಂದ ದೇವರು ಕೂಡ ಊಟ ಮಾಡಿ ಸಂತುಷ್ಟ ಪಡ್ತಾನೆ ಅಂತ ಅದರ ಅರ್ಥ. ಆದ್ದರಿಂದ ಅಭಿಷೇಕ ರೂಪವಾದ ಆರಾಧನೆಯಿಂದ ಪರಮೇಶ್ವರನನ್ನು ಸುಲಭವಾಗಿ ಸಂತೋಷಗೊಳಿಸಿ ಅವನ ಕೃಪಾನುಗ್ರಹವನ್ನು ನಾವು ಹೊಂದೋಣ. ಸ್ನೇಹಿತರೆ, ನೀವೇನಾದರೂ ನನ್ನ ಚಾನಲ್ನಲ್ಲಿ ಮೊದಲೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಎಲ್ರಿಗೂ ಶೇರ್ ಮಾಡಿ. ನಾನು ಹಿಂದೂ ಚಾನಲ್ನಲ್ಲಿ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವ ವಿಡಿಯೋಗಳು, ಶ್ಲೋಕಗಳು ಮತ್ತು ಅದರ ಅರ್ಥಗಳು, ಹಿಂದೂ ಧರ್ಮದಲ್ಲಿ ಆಗಿ ಹೋದ ಸಂತರು, ಮಹಾತ್ಮರು, ಅವರ ಬಗ್ಗೆ ಕಥೆಗಳು, ನೀತಿ ಕಥೆಗಳು ಎಲ್ಲವುಗಳನ್ನು ಕನ್ನಡದಲ್ಲಿ ಎಲ್ಲರಿಗೂ ಅರ್ಥವಾಗುವ ಥರ ಅತಿ ಸರಳವಾಗಿ ಹೇಳ್ಕೊಡ್ತೀನಿ. ನಮ್ಮ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ನೀವು ನನಗೆ ಸಹಾಯ ಮಾಡ್ತೀರಾ ಅಂತ ಅನ್ಕೋತಾ ಇದ್ದೀನಿ. ಹಾಗಿದ್ದರೆ ಯಾಕೆ ಲೇಟ್ ಮಾಡ್ತಾ ಇದ್ದೀರಾ? ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಿಂದೂ ಧರ್ಮದ ಬೆಳವಣಿಗೆಗೆ, ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ಎಲ್ಲರೂ ನನಗೆ ಕೈಗೂಡಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಶೀರ್ವಾದ ಮಾಡಿ. ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ, ಅದನ್ನು ಉಳಿಸೋಣ, ಅದನ್ನು ಬೆಳೆಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಂತೆ. ನಿಮ್ಮ ಮನೋಜ್ ಶಾಸ್ತ್ರಿ. ಜೈ ಶ್ರೀರಾಮ್.